Hello students, we will start we will continue the previous chapter what we discussed. The same chapter we will continue the next part, that is a motion in straight line. In previous session we are talking about the motion and types of motion and how we classified the motion and examples for that motion. And finally, in the last part of the last session, we discussed about the distance and displacement. Distance is the actual path traveled by the particle, and displacement is the shortest distance between any 2 points. What I given this one. And right now, we will continue the next part, that is what are the differences between the distance and displacement. After completion of this difference between the distance and displacement, next we will study about the speed. These two concepts today we are going to understand. First one is what are the differences between the distance and displacement. ಏನು ಡಿಸ್ಟೆನ್ಸ್ ಮತ್ತು ಡಿಸ್ಪ್ಲೇಸ್ಮೆಂಟ್ ಮಧ್ಯೆ ಇರತಕ್ಕಂಥ ಏನು ವ್ಯತ್ಯಾಸ, ಡಿಫ್ರೆನ್ಸ್ ಏನದ ಅಂತ ನೋಡೋಣ. See, as we defined distance, it is the actual path traveled by the particle. And displacement ಅಂತ ಏನಂತ ಹೇಳಿದ್ರು, ಡಿಸ್ಪ್ಲೇಸ್ಮೆಂಟ್ ಏನು ಹೇಳಿ, ಇಟ್ ಈಸ್ ದ ಡಿಸ್ಟೆನ್ಸ್, ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಎನಿ 2 ಪಾಯಿಂಟ್ಸ್, ಆರ್ ಇದನ್ನ ಇನ್ನೊಂದು ರೀತಿ ಹೇಳ್ಬೋದು. ಹೆಂಗೆ, ಇಟ್ ಈಸ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಇನಿಷಿಯಲ್ ಪಾಯಿಂಟ್ ಆ್ಯಂಡ್ ಫೈನಲ್ ಪಾಯಿಂಟ್. ಇನಿಷಿಯಲ್ ಪಾಯಿಂಟ್ ಆ್ಯಂಡ್ ಫೈನಲ್ ಪಾಯಿಂಟ್ ಮಧ್ಯೆ ಇರ್ತಕ್ಕಂಥ ಅತ್ಯಂತ ಕಡಿಮೆ ದೂರವನ್ನು ನಾವು ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಡಿಸ್ಟೆನ್ಸ್ ಮತ್ತು ಡಿಸ್ಪ್ಲೇಸ್ಮೆಂಟ್ ಎರಡೂ ಸೇಮ್ ಆಗಿರಬೇಕಂತೇನಿಲ್ಲ, ಆಗಿರ್ಬೋದು ಆಗದೇನೂ ಇರ್ಬೋದು. ನೆನ್ಪಿಟ್ಕೊಡಿ, ಡಿಸ್ಟೆನ್ಸ್ ಅಂದ್ರೆ ಆ್ಯಕ್ಚುಯಲ್ ಪಾತ್ ಟ್ರಾವೆಲ್ ಬೈ ದ ಪಾರ್ಟಿಕಲ್. ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಇಟ್ ಈಸ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಇನಿಷಿಯಲ್ ಪಾಯಿಂಟ್ ಆ್ಯಂಡ್ ದ ಫೈನಲ್ ಪಾಯಿಂಟ್. ಇನಿಷಿಯಲ್ ಪಾಯಿಂಟ್ ಆ್ಯಂಡ್ ಫೈನಲ್ ಪಾಯಿಂಟ್, ಇನಿಷಿಯಲ್ ಮತ್ತು ಫೈನಲ್ ಪಾಯಿಂಟ್ ಮಧ್ಯೆ ಇರ್ತಕ್ಕಂಥ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಯಾವುದು, ಅದಕ್ಕೆ ಎಕ್ಸಾಂಪಲ್ ಹೇಳಿನ. ಫಾರ್ ಎಕ್ಸಾಂಪಲ್, ಇಫ್ ದ ಒನ್ ಪರ್ಸನ್ standing at A point, if imagine this is A point, here one person is standing. If he wish to move to the one more point, B point, anywhere B point ಗೆ ಹೋಗ್ಬೇಕಂತ ಇಷ್ಟಪಡ್ತಾನೆ ನಾವು, ಹೌದಾ? B ಪಾಯಿಂಟ್ ಹೋಗ್ಬೇಕಾದ್ರೆ ಹೆಂಗೆ ಬೇಕಾದ್ರೆ ಹೋಗ್ಬೋದು, ಹಿಂಗೆ ಸುತ್ತಲ್ಲ ಹಾಕಿ ಕಡೆ ಹಾಕಿ ಹಿಂಗೆ ಹೋಗ್ಬೋದು, ಅಥವಾ ಡೈರೆಕ್ಟಾಗಿ ಹೋಗ್ಬೋದು, ಹೌದಾ? ಆದರೆ ಇವಿದ್ರು ಎರಡರ ಮಧ್ಯೆ ಇರ್ತಕ್ಕಂಥ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಯಾವುದು, ಇದು ಇನಿಷಿಯಲ್ ಪಾಯಿಂಟ್, ಇದು ಫೈನಲ್ ಪಾಯಿಂಟ್. ಇವು ಎರಡರ ಮಧ್ಯೆ ಇರ್ತಕ್ಕಂಥ ಶಾರ್ಟೆಸ್ಟ್ ಡಿಸ್ಟೆನ್ಸ್ಗೆ ನಾವೇನಂತ ಹೇಳ್ತೀವಿ, ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ದೇರ್ ಫೋರ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಇನಿಷಿಯಲ್ ಪಾಯಿಂಟ್ ಆ್ಯಂಡ್ ಫೈನಲ್ ಪಾಯಿಂಟ್ ಈಸ್ ಡಿಸ್ಪ್ಲೇಸ್ಮೆಂಟ್. ಈಗ ಒಂದು ಕ್ವಶನ್ ಬರ್ತೈತಿ, ಇಫ್ ಪರ್ಸನ್ ಸ್ಟಾರ್ಟ್ಸ್ ಹಿಸ್ ಜರ್ನಿ ಫ್ರಮ್ ಎ ಪಾಯಿಂಟಿಂದ ಒಬ್ಬ ಮನುಷ್ಯ ತನ್ನ ಜರ್ನಿ ಸ್ಟಾರ್ಟ್ ಮಾಡ್ತಾನೆ. he go to the B point and again he come to the C point. After that again he come to the D point and again he come to the A point. What he did, see, ಒಬ್ಬ ಮನುಷ್ಯ ಏದಿಂದ ತನ್ನ ಜರ್ನಿ ಸ್ಟಾರ್ಟ್ ಮಾಡ್ತಾನೆ. B ಪಾಯಿಂಟ್ ಹೋಗ್ತಾನೆ ಫಸ್ಟ್, ಅಲ್ಲಿಂದ ಏನು ಮಾಡ್ತಾನೆ, C ಪಾಯಿಂಟ್ಗೆ ಬರ್ತಾನೆ, ಅಲ್ಲಿಂದ D ಪಾಯಿಂಟ್ ಬರ್ತಾನೆ, ಆಮೇಲೆ ಅಲ್ಲಿಂದ A ಪಾಯಿಂಟಿಗೆ ಬರ್ತಾನೆ ವಾಪಸ್. ಇನಿಷಿಯಲ್ ಪಾಯಿಂಟ್ ಯಾವುದತ್ತು ಇಲ್ಲಿ, ಎ ಪಾಯಿಂಟಿಂದ ಜರ್ನಿ ಸ್ಟಾರ್ಟ್ ಮಾಡ್ಯಾನ. ಅವ್ನು ಜರ್ನಿ ಕಂಪ್ಲೀಟ್ ಆಗಿದೆ ಇಲ್ಲಿ ಎ ಪಾಯಿಂಟ್ ಒಳಗೆ. ಇನಿಷಿಯಲ್ ಮತ್ತು ಫೈನಲ್ ಪಾಯಿಂಟ್ ಎರಡೂ ಏನಾಗೈತಿ, ಈಗ ಸೇಮ್ ಆಗೈತಿ. ಎರಡೂ ಸೇಮ್ ಆದಾಗ ಡಿಸ್ಟೆನ್ಸ್ ಎಷ್ಟು ಇರ್ತೈತಿ, ಇನಿಷಿಯಲ್ ಪಾಯಿಂಟ್ ಮತ್ತು ಫೈನಲ್ ಪಾಯಿಂಟ್ ಮಧ್ಯದಾಗ ಡಿಸ್ಟೆನ್ಸ್ ಎಷ್ಟು ಇರ್ತೈತಿ, ಗ್ಯಾಪ್ 0 ಗ್ಯಾಪ್. ದೇರ್ ಫೋರ್ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಇನಿಷಿಯಲ್ ಆ್ಯಂಡ್ ಫೈನಲ್ ಪಾಯಿಂಟ್ ಈಸ್ 0, ಮೀನ್ಸ್ ಡಿಸ್ಪ್ಲೇಸ್ಮೆಂಟ್ ಈಸ್ 0. ನೋಡಿರಿ, ಎಲ್ಲಿಂದ ಸ್ಟಾರ್ಟ್ ಮಾಡಿ ಜರ್ನಿ, ಅವನು ಏದಿಂದ ಸ್ಟಾರ್ಟ್ ಮಾಡಿ ವಾಪಸ್ ಎಂಡ್ ಮಾಡಿದ್ದು ಎ ಪಾಯಿಂಟಿಗೆ ಅಂತಂದ್ರೆ ಡಿಸ್ಪ್ಲೇಸ್ಮೆಂಟ್ 0 ಮಾಡ್ಯಾನ. ಡಿಸ್ಪ್ಲೇಸ್ಮೆಂಟ್ 0. ಎನಿ ಆಬ್ಜೆಕ್ಟ್ ಇಫ್ ಇಟ್ ಸ್ಟಾರ್ಟ್ಸ್ ಜರ್ನಿ ಆ್ಯಂಡ್ ಕೇಮ್ ಟು ದ ಸೇಮ್ ಪಾಯಿಂಟ್, ದೆನ್ ಇಟ್ಸ್ ಡಿಸ್ಪ್ಲೇಸ್ಮೆಂಟ್ ಈಸ್ 0, ಬಟ್ ನಾಟ್ ಅ ಡಿಸ್ಟೆನ್ಸ್ ಮೂವ್ ಆಗೈತೆ. ಅವನು ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಎ ಬಿ ಡಿಸ್ಟೆನ್ಸ್ ಹೋಗ್ಯಾನೋ, ಇಲ್ಲಿಂದ ಬಿ ಸಿ ಹೋಗ್ಯಾನೋ, ಇಲ್ಲಿಂದ ಸಿ ಡಿ ಹೋಗ್ಯಾನೋ, ಇಲ್ಲಿಂದ ಎ ಡಿ ಹೋಗ್ಯಾನೋ. ಟೋಟಲ್ ಡಿಸ್ಟೆನ್ಸ್ ಎಷ್ಟು, ಟೋಟಲ್ ಡಿಸ್ಟೆನ್ಸ್ ಐತೆ, ಹೋಗಿದ್ದಕ್ಕೆ ದೂರ ಐತಿ. ಆ ಡಿಸ್ಪ್ಲೇಸ್ಮೆಂಟ್ ಎಷ್ಟೈತೆ ರೀ, 0, ಹೌದಾ? ಫಾರ್ ಎಕ್ಸಾಂಪಲ್ ನೋಡಿರಿ, ಇಲ್ಲಿಂದ ನಾನು ಡೈರೆಕ್ಟ್ ಬೆಂಗಳೂರಿಗೆ ಹೋಗಬೇಕು, ಬೆಂಗಳೂರಿಗೆ ಹೋದ್ರಿ, ಅದೊಂದು ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ತೀರಿ.
ಇಲ್ಲಿಂದ ನಾನು ಡೈರೆಕ್ಟ್ ಬೆಂಗಳೂರಿಗೆ ಹೋಗಲ್ಲ, ಫಸ್ಟ್ ನಾ ಮುಂಬೈಗೆ ಹೋಗ್ತೇನೆ, ಆಮೇಲೆ ಅಲ್ಲಿಂದ ತಮಿಳ್ನಾಡು ಹೋಗೋದು, ಆಮೇಲೆ ಎಲ್ಲೋ ತಿರುಗಾಡ್ಕೊಂಡು ಮತ್ತೆ ವಾಪಸ್ ಬಂದು ಲಾಸ್ಟಿಗೆ ಬಂದು ಬೆಂಗಳೂರಿಗೆ ಬರ್ತೇನೆ. ಅರ್ಥ ಆಯ್ತಾನೆ ಹೇಳೋದು? ಹಿಂಗೆ ಇದು ಎಲ್ಲ ತಿರುಗಾಡಿ ಬಂದಿರ್ತಿಲ್ಲ, ಅದೇನೋ ಡಿಸ್ಟೆನ್ಸ್ ಆಯಿತು. ಡೈರೆಕ್ಟ್ ಬೆಂಗಳೂರಿಗೆ ಹೋದ್ರೆ ಅದು ಡಿಸ್ಪ್ಲೇಸ್ಮೆಂಟ್ ಆಯಿತು. ಅಕಸ್ಮಾತ್ ಇಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡ್ತಾನೆ, ಫಾರ್ ಎಕ್ಸಾಂಪಲ್ ಇಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡಿ ವಾಪಸ್ ಎಲ್ಲ ಕಡೆ ಸುತ್ತಾಡಿಸಿದ್ರೆ ವಾಪಸ್ ಇದೇ ಪಾಯಿಂಟಿಗೆ ಬಂದು ನಿಂತ್ರೆ ಡಿಸ್ಪ್ಲೇಸ್ಮೆಂಟ್ ಏನಾಗ್ತದೆ? ಜೀರೋ ಆಗ್ತದೆ. ಡಿಸ್ಪ್ಲೇಸ್ಮೆಂಟ್ ಜೀರೋ. ವೈ ಇಟ್ ಈಸ್ ಜೀರೋ? ಬಿಕಾಸ್ ಇನಿಷಿಯಲ್ ಪಾಯಿಂಟ್ ಆ್ಯಂಡ್ ಫೈನಲ್ ಪಾಯಿಂಟ್, ಜರ್ನಿ ಸ್ಟಾರ್ಟ್ ಆದ ಪಾಯಿಂಟ್ ಆಗಲಿ ಜರ್ನಿ ಎಂಡ್ ಆದ ಪಾಯಿಂಟ್ ಆಗಲಿ, ಎರಡು ಸೇಮ್ ಇರೋದ್ರಿಂದ ಏನಾಗ್ತೈತಿ? ಡಿಸ್ಪ್ಲೇಸ್ಮೆಂಟ್ ಜೀರೋ ಆಗ್ತೈತಿ. ಯಾಕಂದ್ರೆ ಡಿಸ್ಪ್ಲೇಸ್ಮೆಂಟ್ ಡೆಫಿನೇಷನ್ ಹೇಳ್ತದೆ ನಮಗೆ ಏನು? ಡಿಸ್ಪ್ಲೇಸ್ಮೆಂಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಡಿಸ್ಟೆನ್ಸ್, ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಇನಿಷಿಯಲ್ ಪಾಯಿಂಟ್ ಆ್ಯಂಡ್ ಫೈನಲ್ ಪಾಯಿಂಟ್. ಇನಿಷಿಯಲ್ ಪಾಯಿಂಟ್ ಮತ್ತು ಫೈನಲ್ ಪಾಯಿಂಟ್ ಮಧ್ಯೆ ಇರ್ತಕ್ಕಂಥ ಶಾರ್ಟೆಸ್ಟ್ ಡಿಸ್ಟೆನ್ಸ್. ಇಲ್ಲಿ ಇನಿಷಿಯಲ್ ಪಾಯಿಂಟು ಅದ ಮತ್ತು ಫೈನಲ್ ಪಾಯಿಂಟು ಸೇಮ್ ಐತಿ ಅಂತಂದ್ರೆ ಅರ್ಥ ಏನು ರೀ? ದೆರ್ ಈಸ್ ನೋ ಗ್ಯಾಪ್ ಆರ್ ದೆರ್ ಈಸ್ ನೋ ಡಿಸ್ಪ್ಲೇಸ್ಮೆಂಟ್. ದೆರ್ ಈಸ್ ನೋ ಡಿಸ್ಪ್ಲೇಸ್ಮೆಂಟ್ ಇಫ್ ಇಟ್ ಕೇಮ್ ಟು ದ ಸೇಮ್ ಪೊಸಿಷನ್. ಇಫ್ ಪಾರ್ಟಿಕಲ್ ಸ್ಟಾರ್ಟ್ ಮನುಷ್ಯನ ಜರ್ನಿ ಸ್ಟಾರ್ಟ್ ಮಾಡಿದ್ದು ಎ ಪಾಯಿಂಟಿಗೆ, ಎಂಡ್ ಮಾಡಿದ್ದು ಎ ಪಾಯಿಂಟಿಗೆ ಅಂದಾಗ ಏನಾಗ್ತದೆ? ಅದು ಡಿಸ್ಪ್ಲೇಸ್ಮೆಂಟ್ ಜೀರೋ ಆಗ್ತದೆ. ಇದೊಂದು ಗೊತ್ತಿರ್ಬೇಕು ನಾವು. ಇದ್ರ ಜೊತೆಗೆ ಇನ್ನೂ ಒಂದು ಗೊತ್ತಿರ್ಬೇಕು. ಏನದು? ಡಿಸ್ಟೆನ್ಸ್ ಅಂದ್ರೆ ಆಯ್ತು, ಹೌದಾ? ಈಗ ನಾವು ವೆಹಿಕಲ್ಸ್ ಒಳಗೆ ಮೀಟ್ರ್ ತೋರಿಸ್ತೈತಿ, ಅದು ಡಿಸ್ಟೆನ್ಸ್ ತೋರಿಸೋದು, ಡಿಸ್ಪ್ಲೇಸ್ಮೆಂಟ್ ತೋರಿಸೋದು. ಎಷ್ಟು ದೂರ ಹೋಗೈತಂತ ವೆಹಿಕಲ್ಸ್ ಒಳಗೆ ನೋಡಿ, ಫಾರ್ ಎಕ್ಸಾಂಪಲ್ ಹೇಳ್ಬೋದು, ನೀವು ಬೈಕ್ ನೋಡ್ತೀವಿ, ಬೈಕ್ ಓಡಿಸ್ತಿರ್ತೀವಿ, ಬೈಕ್ ಒಳಗೆ ಮೀಟ್ರ್ ತೋರಿಸ್ತೈತಿ, ಅದು ಡಿಸ್ಟೆನ್ಸ್ ತೋರಿಸ್ತೈತೋ ಡಿಸ್ಪ್ಲೇಸ್ಮೆಂಟ್ ತೋರಿಸ್ತೈತೋ? ಡಿಸ್ಟೆನ್ಸ್. ಅರ್ಥ ಆಯ್ತಾ? ಇಟ್ ಶೋ ದ ಡಿಸ್ಟೆನ್ಸ್. ನೆನಪಿಟ್ಕೊಳ್ಳಿ, ಡಿಸ್ಟೆನ್ಸ್ ಮೀಟ್ರ್ ಎಷ್ಟು ಕಿಲೋಮೀಟ್ರ್ ಹೋಗಿದೆ ಅಂದರೆ ಡಿಸ್ಟೆನ್ಸ್ ಇಟ್ ಈಸ್. ನೀವು ಎದಿಂದ ಸ್ಟಾರ್ಟ್ ಮಾಡ್ತೀರಿ, ಎದಿಂದ ಜರ್ನಿ ಸ್ಟಾರ್ಟ್ ಮಾಡಿದರೆ ವಾಪಸ್ ಹಿಂಗೆಲ್ಲ ಸುತ್ತಾಡಿ ಹೇಗೆ ಬಂದಂತ ಕೊಡಿ, ಹಿಂಗೆ ಸುತ್ತಾಡಿ ಬಿ ಹೋಯ್ತು, ಬಿದಿಂದ ಸಿ, ಸಿದಿಂದ ಡೈರೆಕ್ಟ್ ಡಿಗೆ ಬಂದ್ರಿ. ಅದರ ಅರ್ಥ ಏನು? ಇಫ್ ಯು ಕೇಮ್ ಟು ದ ಸೇಮ್ ಪಾಯಿಂಟ್, ಬಟ್ ಎದಿಂದ ಬಿಗೆ ಹೋಗಕ್ಕೆ 1 ಕಿಲೋಮೀಟ್ರ್ ಹೋಗಿದ್ರಿ, ಬಿದಿಂದ ಸಿಗೆ 2 ಕಿಲೋಮೀಟ್ರ್ ಹೋಗಿದ್ರಿ, 2 ಕಿಲೋಮೀಟ್ರ್ ಹೋಗಿದ್ರಿ, ಮತ್ತು ಸಿದಿಂದ ಎ ಬರೋಕ್ಕೆ ಎಷ್ಟು ದೂರ ಆಗಿರುತ್ತೆ? ಅದು ಇರಲಿ, ಎಷ್ಟು ಒಂದು 3 ಕಿಲೋಮೀಟ್ರ್ ತಗೊಳ್ರಿ. 3 ಕಿಲೋಮೀಟ್ರ್ ಟೋಟಲ್ ಎಷ್ಟು? 1 2 3, 1 + 2 3, 3 + 3 6. ಟೋಟಲ್ ಜರ್ನಿ ಎಷ್ಟಾಯ್ತು ನಿಮ್ದು? 6 ಕಿಲೋಮೀಟ್ರ್ ಆಯ್ತು. ಬಟ್ ಡಿಸ್ಪ್ಲೇಸ್ಮೆಂಟ್ ಎಷ್ಟಾಯ್ತು ರೀ? 0. ಯಾಕಂದ್ರೆ ಇನಿಷಿಯಲ್ ಪಾಯಿಂಟು ಅದಾಯಿತು, ಆಮೇಲೆ ಫೈನಲ್ ಪಾಯಿಂಟು ಕೂಡ ಅದಾಗೈತಿ. ಆ ಕಾರಣಕ್ಕೆ ಡಿಸ್ಪ್ಲೇಸ್ಮೆಂಟ್ 0 ಆಗೈತಿ. ಇಂಥ ಕೇಸ್ ಒಳಗೆ ಡಿಸ್ಪ್ಲೇಸ್ಮೆಂಟ್ ಈಸ್ 0, ಬಟ್ ಡಿಸ್ಟೆನ್ಸ್ ಐತಲ್ಲ, ಬಟ್ ಡಿಸ್ಟೆನ್ಸ್ ಈಸ್ non-zero. Distance is non-zero. ಆಯ್ತು. ಹೋಪ್ ಐ ಥಿಂಕ್ ನಿಮ್ಗೆ ಅರ್ಥ ಆಯ್ತು ಅನ್ಕೊಂಡಿದ್ದೀವಿ. ಏನು ಭಾಳ ಕನ್ಫ್ಯೂಸ್ ಮಾಡ್ಕೋ ಅವಶ್ಯಕತೆ ಇಲ್ಲ. ಯಾವ ಜಾಗದಿಂದ ಹೋಗಿರ್ತದೆ ಅದೇ ಜಾಗಕ್ಕೆ ವಾಪಸ್ ಬಂದ್ರೆ ಡಿಸ್ಪ್ಲೇಸ್ಮೆಂಟ್ 0 ಆಗ್ತೈತಿ, ಡಿಸ್ಟೆನ್ಸ್ 0 ಆಗೋದಿಲ್ಲ. ಇಷ್ಟೇ. ಈಗ ನೋಡಿರಿ, ಈಗ ನಾನು ಏನು ಹೇಳಿದೆ, ಡಿಸ್ಟೆನ್ಸ್ ಗೊತ್ತಾಯ್ತು, ಡಿಸ್ಪ್ಲೇಸ್ಮೆಂಟ್ ಗೊತ್ತಾಯ್ತು ನಮಗೆ. ಇನ್ನು ನೆಕ್ಸ್ಟ್ ಹೋಗೋದು ಇದ್ರ ಡಿಫ್ರೆನ್ಸಸ್ ಏನದಾವೆ ಇದಕ್ಕೆ, ಡಿಸ್ಟೆನ್ಸಿಗೂ ಮತ್ತು ಡಿಸ್ಪ್ಲೇಸ್ಮೆಂಟಿಗೂ. ಡಿಸ್ಟೆನ್ಸ್ and displacement. Distance and displacement. Distance ಅಂದ್ರೆ ಏನ್ರಿ? ಡೆಫಿನೇಷನ್ ಬರೆದ್ಬಿಟ್ರೆ, it is the actual path traveled by particle. It is shortest distance between initial point and final point. Initial point and final point. It is the actual path traveled by the particle. It is the shortest distance between the initial point and
ಫೈನಲ್ ಪಾಯಿಂಟ್. ಒಂದು ಡಿಫ್ರೆನ್ಸ್ ಇದೆ. ಸೆಕೆಂಡ್ ಡಿಫ್ರೆನ್ಸ್ ಏನು ನೋಡಿ, ಇಟ್ಸ್ ವ್ಯಾಲ್ಯೂ may be positive or 0. Its value may be positive, 0 or negative. Its value may be positive, 0 or negative, but distance value is always positive or 0. ಅಂದರೆ ಏನು ನೋಡೋಣ, ಡಿಸ್ಟೆನ್ಸ್ ಅಂದರೆ ಏನು ನೋಡು ಹೇಳ್ಬೇಕಾದ್ರೆ ನಾವು ಜನರಲ್ಲ ಹೇಳಬೇಕಾದ್ರೆ ಎಷ್ಟು ಕಿಲೋಮೀಟ್ರ್ ಹೋಗ್ಬೋದು, 1 ಕಿಲೋಮೀಟ್ರ್ ಹೋಗ್ಬೋದು, 2 ಕಿಲೋಮೀಟ್ರ್, 1000 ಕಿಲೋಮೀಟ್ರ್, 500 ಕಿಲೋಮೀಟ್ರ್ ಹಿಂಗೆ ಹೇಳ್ತೀವಿ. ಮಿನಿಮಮ್ ಎಷ್ಟು 0 ಕಿಲೋಮೀಟ್ರ್. ಯಾಕೆ ಮ್ಯಾಕ್ಸಿಮಮ್ ಎಷ್ಟು ಬೇಕಾದ್ರೆ ಹೋಗ್ಬೋದು, 0ದಿಂದ 1 ಎಷ್ಟು ಬೇಕಾದಷ್ಟು ದೂರ ಹೋಗ್ಬೋದು. ಹೌದಾ, ನಮ್ಮ ಜನರಲ್ ರೂಢಿಯೊಳಗೆ ಹೇಳ್ತೀವಿ ನಾವು ಏನು ಹೇಳ್ತೀವಿ, ಡಿಸ್ಟೆನ್ಸ್ ಎಷ್ಟು ಕಿಲೋಮೀಟ್ರ್ ಹೋಗ್ತೀವಿ ಅಂದರೆ ಅಥವಾ ಎಷ್ಟು ಮೀಟ್ರ್ ಹೋಗ್ಬೋದು, 1 ಮೀಟರ್, 1 ಮಿಲಿಮೀಟ್ರ್, 1 ಸೆಂಟಿಮೀಟ್ರ್ ಹೋಗ್ಬೋದು. ಈ ಥರ ಎಲ್ಲ ಮೂಮೆಂಟ್ಸ್ ಚಲನೆ ಬಗ್ಗೆ ಹೇಳ್ತೀವಿ ನಾವು. ಆದರೆ 0 ಹೇಳ್ಬೋದು, 0 ಕಿಲೋಮೀಟ್ರ್, ಓಕೆ ಫೈನ್. -1 ಕಿಲೋಮೀಟ್ರ್ ಹೋಗಿ ಅಂತ ಯಾರು ಹೇಳಂಗಿಲ್ಲ ನಾವು. -1 ಕಿಲೋಮೀಟ್ರಿಗೆ ಮೀನಿಂಗ್ ಇರೋಂಗಿಲ್ಲ. ಹೌದಾ, ಬಟ್ ಡಿಸ್ಪ್ಲೇಸ್ಮೆಂಟ್ ಹೇಳ್ಬೇಕಾದ್ರೆ ಹಾಗಿಲ್ಲ. ಡಿಸ್ಪ್ಲೇಸ್ಮೆಂಟ್ ಹೇಳ್ಬೇಕಾದ್ರೆ ಮೈನಸ್ ಕೂಡ ಬರ್ತೈತಿ. ಇಲ್ಲಿ ಪಾಸಿಟಿವ್ ಇರ್ಬೋದು, 0 ಕಿಲೋಮೀಟ್ರ್ ಆಗ್ಬೋದು, 1, 2, 3 ಎಷ್ಟು ಬೇಕಾದ್ರೆ ಆಗ್ಬೋದು. ಅದ್ರ ಜೊತೆ -1 ಕಿಲೋಮೀಟ್ರೂ ಆಗ್ಬೋದು. ಯಾಕೆ ಡಿಸ್ಪ್ಲೇಸ್ಮೆಂಟ್ ಆಗಿತ್ತಂದ್ರೆ ಆಗ್ತೈತೆ. ಹೌ ಇಟ್ ಈಸ್ ನೋಡಿರಿ. ಫಾರ್ ಎಕ್ಸಾಂಪಲ್, ಇಲ್ಲಿಂದ ಎ ಪಾಯಿಂಟಿಂದ ಒಬ್ಬ ಮನುಷ್ಯ 1 ಕಿಲೋಮೀಟ್ರ್ ದೂರದಾಗ ಬಿ ಪಾಯಿಂಟ್ ಐತಿ ತಿಳ್ಕೊರಿ. ಇಲ್ಲಿಂದ 1 ಕಿಲೋಮೀಟ್ರ್ ದೂರದಾಗ ಏನೈತಿ, ಬಿ ಪಾಯಿಂಟ್ ಐತಿ. ಎದಿಂದ ಬಿಗೆ ಹೋದ. ಇಫ್ ಈ ಟ್ರಾವೆಲ್ಡ್ ಫ್ರಮ್ ಎ ಟು ಬಿ, ಇಟ್ ಕವರ್ಸ್ ದ 1 ಕಿಲೋಮೀಟರ್. ಆಫ್ಟರ್ ಅಗೇನ್ ಹಿ ರಿಟರ್ನ್ ಬ್ಯಾಕ್ ಟು ದ ಎ ಪಾಯಿಂಟ್. ಫಸ್ಟ್ ಹಿಂಗೆ ಹೋದ, ಆಮೇಲೆ ಈ ಥರ ಬರುತ್ತೆ, ರಿಟರ್ನ್ ಬ್ಯಾಕ್ ಟು ದ ಎ ಪಾಯಿಂಟ್. ಡಿಸ್ಟೆನ್ಸ್ ಏನಾಯ್ತು ರೀ, ಎದಿಂದ ಬಿಗೆ ಹೋಗಕ್ಕೆ 1 ಕಿಲೋಮೀಟ್ರ್ ಆಯ್ತು, ಬಿದಿಂದ ವಾಪಸ್ ಎಗೆ ಬರೋಕೆ ಮತ್ತೊಂದು ಕಿಲೋಮೀಟ್ರ್ ಆಯ್ತು. ಟೋಟಲ್ ಎಷ್ಟಾಯ್ತು ಡಿಸ್ಟೆನ್ಸ್, 2 ಕಿಲೋಮೀಟರ್ ಡಿಸ್ಟೆನ್ಸ್ ಆಯಿತು. ಬಟ್ ವಾಟ್ ಅಬೌಟ್ ಡಿಸ್ಪ್ಲೇಸ್ಮೆಂಟ್, 0, because he start journey A point and end at A point journey, at A point only. ಎದಿಂದ ಸ್ಟಾರ್ಟ್ ಮಾಡಿದ ಜರ್ನಿ ಅಗೇನ್ ಎ ಪಾಯಿಂಟ್ ಒಳಗೆ ಜರ್ನಿ ಕಂಪ್ಲೀಟ್ ಮಾಡಿದರು. ಇನಿಷಿಯಲ್ ಪಾಯಿಂಟ್ ಆ್ಯಂಡ್ ಫೈನಲ್ ಪಾಯಿಂಟ್ ಸೇಮ್. ದೇರ್ ಫಾರ್ ಡಿಸ್ಪ್ಲೇಸ್ಮೆಂಟ್ ಈಸ್ 0. ಡಿಸ್ಟೆನ್ಸ್ ಈಸ್ 2 ಕಿಲೋಮೀಟರ್. ಒಂದ್ಸಲ ಬಿಗೆ ಹೋಗ್ತಾನೆ, ಬಿದಿಂದ ಮತ್ತೆ ವಾಪಸ್ ಎಗೆ ಬರ್ತಾನೆ. ಡಿಸ್ಟೆನ್ಸ್ ಏನಾಗುತ್ತೆ, ಹಿಂಗೆ ಹೋಗಕ್ಕೆ 1 ಕಿಲೋಮೀಟರ್ ಆಗ್ತೈತಿ, ಬರೋಕೆ 1 ಕಿಲೋಮೀಟರ್, ಟೋಟಲ್ 2 ಕಿಲೋಮೀಟರ್ ಆಗ್ತೈತಿ. ಆದರೆ ಡಿಸ್ಪ್ಲೇಸ್ಮೆಂಟ್ ಏನಾಗ್ತೈತಿ, 0 ಆಗ್ತೈತಿ. ಯಾಕಂದರೆ ಎದಿಂದ ಜರ್ನಿ ಸ್ಟಾರ್ಟ್ ಮಾಡಿ ಎ ಒಳಗೆ ಎಂಡ್ ಮಾಡ್ಯಾರ. ಅಂದರೆ ಏನಾಯ್ತು, ಡಿಸ್ಪ್ಲೇಸ್ಮೆಂಟ್ 0 ಆಯ್ತು, ಡಿಸ್ಟೆನ್ಸ್ 2 ಕಿಲೋಮೀಟರ್ ಆಯಿತು. ಓಕೆ, ಈಗ ಬಂದ, ಹಂಗೆ ನಿಲ್ಲಲಿಲ್ಲ, ಈ ಕಡೆ ಬಂದ, ಮತ್ತು ಈ ಕಡೆ 1 ಕಿಲೋಮೀಟರ್ ಬಂದ, ಸಿ ಪಾಯಿಂಟಿಗೆ ಬಂದ ಪಾಸ್. ಜಸ್ಟ್ ಇಮ್ಯಾಜಿನ್, ಈ ಕಡೆ ಹೋಗ್ಬೋದು ಸಿ ಪಾಯಿಂಟಿಗೆ, ಮತ್ತು 1 ಕಿಲೋಮೀಟರ್ ಬಂದ. ಈಗೇನಾಯ್ತು ರೀ, ಈಗ ನೋಡಿರಿ, ಎದಿಂದ ಬಿಗೆ ಹೋಗಕ್ಕೆ 1 ಕಿಲೋಮೀಟ್ರ್, ಬಿದಿಂದ ಎಗೆ ಬರೋಕೆ ಮತ್ತು 1 ಕಿಲೋಮೀಟ್ರ್, ಟೋಟಲ್ 2 ಕಿಲೋಮೀಟ್ರ್ ಆಯ್ತು. ಎದಿಂದ ಮತ್ತು ಸಿಗೆ ಹೋಗಕ್ಕೆ 1 ಕಿಲೋಮೀಟರ್, 3 ಕಿಲೋಮೀಟ್ರ್. ಡಿಸ್ಟೆನ್ಸ್ ಏನಾಯ್ತು, ಡಿಸ್ಟೆನ್ಸ್ 3 ಕಿಲೋಮೀಟರ್ಸ್ ಫ್ರಮ್ ಎ ಟು ಸಿ. ಎದಿಂದ ಬಿಗೆ ಹೋಗ್ತಾರೆ 1 ಕಿಲೋಮೀಟ್ರ್, ಬಿದಿಂದ ಎಗೆ ಬಂದರೆ ಮತ್ತೊಂದು ಕಿಲೋಮೀಟ್ರ್, ಟೋಟಲ್ 2 ಕಿಲೋಮೀಟ್ರ್. ಎದಿಂದ ಮತ್ತೆ 1 ಸಿಗೆ ಹೋಗ್ತಾರೆ 1 ಕಿಲೋಮೀಟ್ರ್, ಟೋಟಲ್ 3 ಕಿಲೋಮೀಟ್ರ್ ಡಿಸ್ಟೆನ್ಸ್ ಆಯ್ತು. ವಾಟ್ ಅಬೌಟ್ ಡಿಸ್ಪ್ಲೇಸ್ಮೆಂಟ್? ಡಿಸ್ಪ್ಲೇಸ್ಮೆಂಟ್ ಏನಾಗ್ತದೆ ನೋಡ್ರಿ, ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಎದಿಂದ ಬಿಗೆ ಹೋಗ್ಬೇಕಾದ್ರೆ ಡಿಸ್ಪ್ಲೇಸ್ಮೆಂಟ್ ಆಯಿತು, ವಾಪಸ್ ಎಗೆ ಬಂದ, ಡಿಸ್ಪ್ಲೇಸ್ಮೆಂಟ್ 0 ಆಯಿತು. ಎದಿಂದ ಸಿಗೆ ಹೋದ, ನೆಗೆಟಿವ್ ಡಿಸ್ಪ್ಲೇಸ್ಮೆಂಟ್, ಮೈನಸ್ ವಿರುದ್ಧ ದಿಕ್ಕಿನ ಹೋಗ್ತಾನೆ, ಮೈನಸ್ ನೆಗೆಟಿವ್ 1 ಕಿಲೋಮೀಟ್ರ್, -1 ಕಿಲೋಮೀಟ್ರ್ ಆಗ್ತೈತಿ. ಅರ್ಥ ಆಯ್ತು ಹೇಳೋದು. ದಿಸ್ ಈಸ್ ದ ವೇ ಟು ಅಂಡರ್ಸ್ಟ್ಯಾಂಡ್ ಡಿಸ್ಪ್ಲೇಸ್ಮೆಂಟ್ ಆ್ಯಂಡ್ ಡಿಸ್ಟೆನ್ಸ್. ಡಿಸ್ಟೆನ್ಸ್ಗೂ ಮತ್ತು ಡಿಸ್ಪ್ಲೇಸ್ಮೆಂಟ್ಗೂ ಇರೋ ವ್ಯತ್ಯಾಸ ಗುರ್ತೈತಲ್ಲ, ಈಗ ಗುರ್ತಾಯ್ತು ಅನ್ಕೊಂಡೇನು.
ಟೋಟಲ್ ಇಲ್ಲಿ 3 ಕಿಲೋಮೀಟರ್ ನೀವು ಚಲಿಸಿದ್ರು ಕೂಡ ಡಿಸ್ಪ್ಲೇಸ್ಮೆಂಟ್ ಎಷ್ಟಾಯಿತು 1 ಕಿಲೋಮೀಟರ್ ಅಷ್ಟು. ಅದು ಮೈನಸ್ ಅಂದರೆ ಕಡಿಮೆ ಐತಂತಲ್ಲ, ಅದಕ್ಕೆ ಡೈರೆಕ್ಷನ್ ವಿರುದ್ಧ ದಿಕ್ಕಿನಾಗೈತೆ ಅಂತ. ಇದು ಮೈನಸ್ ಒನ್ ಅಂದರೆ ಕಡಿಮೆ ಇದೆ ಅಂತ ಅರ್ಥಲ್ಲ, ಮೈನಸ್ ಯಾಕೆ ಇದನ್ನ ಯೂಸ್ ಮಾಡ್ತೀವಿ ಮೈನಸ್ ಸೈನ್ ಅಂದರೆ ಟು ಶೋ ದ್ಯಾಟ್ ಇಟ್ ಈಸ್ ಎನ್ ಅಪೋಸಿಟ್ ಡೈರೆಕ್ಷನ್. ನೀವು ಮೊದಲು ಹೋಗಿದ್ದಕ್ಕೆ ಅಪೋಸಿಟ್ ಡೈರೆಕ್ಷನ್ನಾಗ ಹೋಗಿರಿ ಅನ್ನೋಕ್ಕೆ, ಮೊದಲು ಹಿಂಗೆ ಏದಿಂದ ಬಿ ಈ ಕಡೆ ಹೋಗಿದ್ರಿ, ಅದ್ರ ಅಪೋಸಿಟ್ ಡೈರೆಕ್ಷನ್ನಾಗ ಸಿಗೆ ಹೋಗಿರಿ ಅಂತ ಹೇಳ್ಬೇಕಲ್ಲ ನಮಗೆ. ಆ ಕಾರಣಕ್ಕಾಗಿ ಈ ಮೈನಸ್ ಸೈನ್ ಹೊರತು ಇದಕ್ಕೇನು ಮೀನಿಂಗ್ ಕಡಿಮೆ ಇದೆ ಅಂತಲ್ಲ, ಅದು ಇರೋಷ್ಟು ಐತೆ. ಎದಿಂದ ಬಿಗೆ ಹೋಗಿ 1 ಕಿಲೋಮೀಟರ್ ಆಗ್ತದೆ, ಬಿದಿಂದ ಎಗೆ ಬಂದರೆ 0 ಡಿಸ್ಪ್ಲೇಸ್ಮೆಂಟ್ ಆಗ್ತದೆ, ಎದಿಂದ ಅಗೇನ್ ಮತ್ತು ಸಿಗೆ ಹೋದ್ರೆ 1 ಕಿಲೋಮೀಟರ್. ದ್ಯಾಟ್ ಈಸ್ ಅ ನೆಗೆಟಿವ್ ಡೈರೆಕ್ಷನ್ ದ್ಯಾನ್ ದ ಫಸ್ಟ್ ಕೇಸ್. ಮೊದಲಿಗಿಂತ ನೆಗೆಟಿವ್ ಡೈರೆಕ್ಷನ್ ಆಗೈತೆ ಅನ್ನೋ ಕಾರಣಕ್ಕಾಗಿ ಈ ಮೈನಸ್ ಸೈನ್ ಹೇಳ್ತೀವಿ ನಾವು. ಅಂದರೆ ಈಗ ಡಿಸ್ಟೆನ್ಸ್ ಮತ್ತು ಡಿಸ್ಪ್ಲೇಸ್ಮೆಂಟ್ಗೆ ಏನು ವ್ಯತ್ಯಾಸ ಗುರ್ತಾಯ್ತು ನಮಗೆ. ನೆಕ್ಸ್ಟ್ ನೋಡಿರಿ, ಥರ್ಡ್ ಪಾಯಿಂಟ್, ಇಟ್ ಈಸ್ ಅ ಸ್ಕೇಲಾರ್ ಕ್ವಾಂಟಿಟಿ. ಡಿಸ್ಟೆನ್ಸ್ ಅನ್ನೋದು ಸ್ಕೇಲಾರ್, ಡಿಸ್ಪ್ಲೇಸ್ಮೆಂಟ್ ಅನ್ನೋದು ವೆಕ್ಟಾರ್ ಕ್ವಾಂಟಿಟಿ. ವೆಕ್ಟಾರ್ ಈ 3 ಡಿಫ್ರೆನ್ಸಸ್ ಗೊತ್ತಿರಲಿಕ್ಕೆ ಬೇಕು ನಮಗೆ. ಭಾಳ ಸಲ ಕೇಳ್ತಾರೆ ಎಕ್ಸಾಮ್ ಒಳಗೆ ನಿಮ್ಗೆ, ವಾಟ್ ಆರ್ ದ ರೈಟ್ ದ 3 ಡಿಫ್ರೆನ್ಸಸ್ ಬಿಟ್ವೀನ್ ದ ಡಿಸ್ಟೆನ್ಸ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್, ಅವ್ರು ರೈಟ್ ದ 2 ಡಿಫ್ರೆನ್ಸ್ ಬಿಟ್ವೀನ್ ದ ಡಿಸ್ಟೆನ್ಸ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್ ಕೇಳಿದ್ರೆ ಈ 3 ಪಾಯಿಂಟ್ ಬರೆದು ಸಾಕು. ಇಲ್ಲಿ ನೋಡಿ, ವೆಕ್ಟರ್ ಮತ್ತು ಸ್ಕೇಲಾರ್ ಅಂದರೆ ಏನು, ಈ ಹೊಸ ವರ್ಡ್ ಹೇಳಿ ನಾನು ನಿಮಗೆ. ಇಟ್ ಈಸ್ ಅ ನ್ಯೂ ವರ್ಡ್ ಫಾರ್ ಯು ಪೀಪಲ್. ಸ್ಕೇಲಾರ್ ಅಂದ್ರೆ the physical quantity which has only magnitude but no direction. ಯಾವುದೋ ಒಂದು ಭೌತ ಪರಿಮಾಣಕ್ಕೆ ಬರೀ ಮ್ಯಾಗ್ನಿಟ್ಯೂಡ್ ಇದೆ, ಡೈರೆಕ್ಷನ್ ಇಲ್ಲ, ಅಂಥದಕ್ಕೆ ಏನಂತ ಹೇಳ್ತೀವಿ ಸ್ಕೇಲಾರ್ ಅಂತ ಹೇಳ್ತೀರಿ. ಯಾವುದೋ ಒಂದು ಫಿಸಿಕಲ್ ಕ್ವಾಂಟಿಟಿಗೆ ಬೋತ್ ಮ್ಯಾಗ್ನಿಟ್ಯೂಡ್ ಆ್ಯಸ್ ವೆಲ್ ಆಸ್ ಡೈರೆಕ್ಷನ್, ಒಂದಕ್ಕೆ ಐತಿ ಮ್ಯಾಗ್ನಿಟ್ಯೂಡು ಐತೆ ಡೈರೆಕ್ಷನ್ನು ಕೂಡ ಐತಿ, ಅಂಥವಕ್ಕೆ ಏನಂತ ಹೇಳ್ತೀರಿ ವೆಕ್ಟರ್ ಅಂತ ಹೇಳ್ತೀರಿ. ಏನಂದ್ರೆ ಮೀನಿಂಗ್, ಫಾರ್ ಎಕ್ಸಾಂಪಲ್ ನೋಡಿರಿ, ಫಾರ್ ಎಕ್ಸಾಂಪಲ್ ಇದು ಸ್ಕೇಲಾರ್ ಅಂದರೆ ಹೇಳ್ತೀನಿ ನಾವು. ಫಿಸಿಕಲ್ ಕ್ವಾಂಟಿಟಿ ಅಂದರೆ ಯಾವುದನ್ನು ಭೌತಿಕ ಪರಿಮಾಣವನ್ನು ಯಾವುದನ್ನು ಅಳತೆ ಮಾಡೋಕ್ಕೆ ಬರ್ತೈತಿ ಅದಕ್ಕೆಲ್ಲ ಮ್ಯಾಗ್ನಿಟ್ಯೂಡ್ ಅಂತ ಹೇಳ್ತೀವಿ ನಾವು. ಯಾವುದನ್ನು ಅಳತೆ ಮೆಜರ್ಮೆಂಟ್ ಮಾಡೋಕ್ಕೆ ಬರ್ತೈತಲ್ಲ, ಅಳತೆ ಮಾಡೋಕ್ಕೆ ಬರ್ತೈತಲ್ಲ, ಅದಕ್ಕೆ ಏನಂತ ಹೇಳ್ತೀವಿ ಫಿಸಿಕಲ್ ಕ್ವಾಂಟಿಟಿ, ಮೆಜರೇಬಲ್ ಫಿಸಿಕಲ್ ಕ್ವಾಂಟಿಟಿ ಅಂತ ಹೇಳ್ತೀವಿ. ಅಂದರೆ ಅದಕ್ಕೆ ಎಷ್ಟು ಸಿಗೋದಿಲ್ಲ ಅದು ಮ್ಯಾಗ್ನಿಟ್ಯೂಡ್ ಅಂತ. ಫಾರ್ ಎಕ್ಸಾಂಪಲ್ ಉದ್ದ ಎಷ್ಟೈತಿ, 1 ಮೀಟ್ರ್ ಉದ್ದ ಐತಿ, ಈ 1 ಮೀಟ್ರ್ ಅನ್ನೋದೈತಲ್ಲ ಇದು ಮ್ಯಾಗ್ನಿಟ್ಯೂಡ್. ವಜನ್ ಎಷ್ಟೈತಿ, 1 kg ಐತಿ, ಹೌದಾ. ಹೆವಿ ಎಷ್ಟೈತಿ ಅಂತ ಹೇಳ್ತೀವಿ ನಾವು ಜನರಲಾಗಿ ಮಾತಾಡ್ಬೇಕಾದ್ರೆ, ಹೆವಿ ಎಷ್ಟೈತಿ ಅಂತ ಹೇಳಿ, ಎಷ್ಟು ಹೆವಿ ಐತಿ 1 kg ಐತಿ. 1 kg ಅಂದರೆ ಅರ್ಥ ಏನು, ದಟ್ ಈಸ್ ಅ ಮ್ಯಾಗ್ನಿಟ್ಯೂಡ್. ಯಾವುದನ್ನು ಅಳತೆ ಮಾಡೋಕ್ಕೆ ಸಾಧ್ಯ ಐತೋ ಅದಕ್ಕೆ ನಾವೇನಂತ ಹೇಳ್ತೀವಿ ಮ್ಯಾಗ್ನಿಟ್ಯೂಡ್ ಅಂತ ಹೇಳ್ತೀವಿ. ಬರೀ ಮ್ಯಾಗ್ನಿಟ್ಯೂಡ್ ಅಷ್ಟಲ್ಲ, ಕೆಲವೊಂದು ಸಲ ಡೈರೆಕ್ಷನ್ ಕೂಡ ಬೇಕಾಗೈತೆ ಅದನ್ನು ಹೇಳಕ್ಕೆ. ಏನು ಡೈರೆಕ್ಷನ್, ಫೋರ್ಸ್ ಹಾಕ್ತೀರಿ, ಎಷ್ಟು ಹಾಕ್ತೀರಿ 1 ನ್ಯೂಟನ್ ಫೋರ್ಸ್ ಹಾಕ್ಬೋದು. ಫೋರ್ಸ್ ಅಂದ್ಕೂಡಲೇ 1 ನ್ಯೂಟನ್ ಹಾಕ್ಬೋದು, 2 ನ್ಯೂಟನ್ ಹಾಕ್ತೀವಿ, 3 ನ್ಯೂಟನ್ ಫೋರ್ಸ್ ಹಾಕ್ತೀವಿ. 1, 2, 3 ಏನಾದವು ಮ್ಯಾಗ್ನಿಟ್ಯೂಡ್. ಬಟ್ ಯಾವ ಡೈರೆಕ್ಷನ್ ಹಾಕ್ತೀರಿ, ಟುವರ್ಡ್ಸ್ ಈಸ್ಟ್, ಟುವರ್ಡ್ಸ್ ನಾರ್ತ್, ಟುವರ್ಡ್ಸ್ ಸೌತ್, ಈ ಥರ ಬೇರೆ ಬೇರೆ ಕಡೆ ಹಾಕ್ತಿರಲ್ಲ, ಯಾವ ದಿಕ್ಕಿಗೆ ಹಾಕ್ತಿರಲ್ಲ ಆ ದಿಕ್ಕಿಗೆ ಥರ ಡೈರೆಕ್ಷನ್ ಅದು. ಹಂಗೆ ಕೆಲವೊಂದು ಫಿಸಿಕಲ್ ಕ್ವಾಂಟಿಟಿಗೆ ಏನಿರ್ತೈತೆ ರೀ ಮ್ಯಾಗ್ನಿಟ್ಯೂಡ್ ಅಷ್ಟೇ ಇರ್ತೈತೆ ರೀ. ಫಾರ್ ಎಕ್ಸಾಂಪಲ್ ಮಾಸಿಗೆ ದಿಕ್ಕಿರಂಗಿಲ್ಲ, ಎಷ್ಟು ವಜನ ಐತಿ 1 kg ಮುಗೀತು, ಅದಕ್ಕೇನು ಇದು ಇರೋಂಗಿಲ್ಲ, ಯಾವ ದಿಕ್ಕು ಡೈರೆಕ್ಷನ್ ಇರೋಂಗಿಲ್ಲ, ಹೌದಾ. ಅಂಥದಕ್ಕೆ ಏನಂತಾರೋ ಬರೀ ಎಷ್ಟು ಐತೆ ಗೊತ್ತಾಗುತ್ತೆ ನಿಮಗೆ, ಮಾಸ್ 1 kg ಐತಿ, ಯಾವ ದಿಕ್ಕಿನಾಗ ಅಂತ ಹೇಳಕ್ಕೆ ಬರೋದಿಲ್ಲ ಅದಕ್ಕೆ, ತಿಳಿತಾ. ಅಂದರೆ ಅರ್ಥ ಏನು, ಇಟ್ ಈಸ್ ಅ ಓನ್ಲಿ ಮ್ಯಾಗ್ನಿಟ್ಯೂಡ್ ಬಟ್ ನೋ ಡೈರೆಕ್ಷನ್. ಕೆಲವೊಂದು ಫಿಸಿಕಲ್ ಕ್ವಾಂಟಿಟಿ ಒಳಗೆ ಸ್ಕೇಲಾರ್ ಅವಕ್ಕೆ ಏನಂತಾರೆ ಸ್ಕೇಲಾರ್ಸ್ ಅಂತ ಹೇಳ್ತಾರೆ. ಯಾವುದಕ್ಕೆ ಮ್ಯಾಗ್ನಿಟ್ಯೂಡ್ ಇರ್ತದೆ, ಅದನ್ನ ಅಳತೆ ಮಾಡ್ಬೋದು, ತೂಕ ಮಾಡ್ಬೋದು ನೀವು, ಅಥವಾ ಅಳತೆ ಮಾಡ್ಬೋದು, ಮೆಜರ್ಮೆಂಟ್ ಮಾಡ್ಬೋದು. ಆದರೆ ಅದಕ್ಕೆ ಯಾವುದೇ ದಿಕ್ಕನ್ನು ನಾವು ಫಿಕ್ಸ್ ಮಾಡೋಕ್ಕಾಗೋದಿಲ್ಲ, ಈ ದಿಕ್ಕಿನಾಗ ಇರ್ತದೆ ಅಂತ. ಅಂಥವಕ್ಕೆಲ್ಲ ಏನಂತ ಹೇಳ್ತಾರೋ ಸ್ಕೇಲಾರ್ಸ್ ಅಂತ ಹೇಳ್ತಾರೆ. ಕೆಲವೊಂದಕ್ಕೆ ಏನಂತ ಹೇಳ್ತೀವಿ, ಎರಡೂ ಇರ್ತೈತಿ, ದಿಕ್ಕು ಇರ್ತದೆ, ಫೋರ್ಸ್ ಹೇಳಿದ್ದಲ್ಲ, ಫೋರ್ಸ್ ಇದೆ ವೆಕ್ಟರ್ ಕ್ವಾಂಟಿಟಿ. ಈ ಯಾಕೆ ಫೋರ್ಸ್ಗೆ ಡೈರೆಕ್ಷನು ಬೇಕು ಮತ್ತು ಮ್ಯಾಗ್ನಿಟ್ಯೂಡು ಬೇಕು, ಎರಡೂ ಇರ್ತದೆ ಅದಕ್ಕೆ. ವೆಕ್ಟರ್ ಮೀನ್ಸ್ the physical quantity which has both magnitude and direction is a vector quantity. The scalar means it is a the physical quantity which has only magnitude, no direction. That quantity is called as scalar quantity. ಅರ್ಥ ಆಯ್ತು ರೀ. ಈ ಡಿಸ್ಟೆನ್ಸ್ ಅನ್ನೋದು ಸ್ಕೇಲಾರ್ ಕ್ವಾಂಟಿಟಿ, ಯಾಕಂದರೆ ಇದಕ್ಕೆ ಮ್ಯಾಗ್ನಿಟ್ಯೂಡ್ ಇದೆ, ಡೈರೆಕ್ಷನ್ ಇಲ್ಲ. ಬಟ್ ಡಿಸ್ಪ್ಲೇಸ್ಮೆಂಟ್ ಹಾಗಿಲ್ಲ, ಇಟ್ ಹ್ಯಾಸ್ ಅ ಮ್ಯಾಗ್ನಿಟ್ಯೂಡ್ ಆ್ಯಸ್ ವೆಲ್ ಆಸ್ ಡೈರೆಕ್ಷನ್, ಬೋತ್ ಮ್ಯಾಗ್ನಿಟ್ಯೂಡ್ ಐತಿ, ಡೈರೆಕ್ಷನು ಐತಿ.
ಅದಕ್ಕಾಗಿ ಡಿಸ್ಪ್ಲೇಸ್ಮೆಂಟ್ ಅನ್ನೋದು ಏನಿಲ್ಲ ವೆಕ್ಟರ್ ಕ್ವಾಂಟಿಟಿ, ಡಿಸ್ಟೆನ್ಸ್ ಅನ್ನೋದು ಸ್ಕೇಲಾರ್ ಕ್ವಾಂಟಿಟಿ ಅಂತ ಹೇಳ್ತೀವಿ. ಎನಿ ಡೌಟ್ಸ್ ನಿಮಗೇನು ಡೌಟ್ಸ್ ಇದ್ದರೆ ನೀವು ನಮ್ಗೆ ನಮ್ಮ ಪರ್ಸನಲ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳ್ಕೊಳ್ಬೋದು. ಐ ಥಿಂಕ್ ಇಟ್ಸ್ ಅಂಡರ್ಸ್ಟುಡ್ ಫಾರ್ ಎವ್ರಿಬಡಿ. ನೌ ಐ ವಿಲ್ ರಿಮೂವ್ ದಿಸ್ ಒನ್. ನೋಡಿ, ನಿನ್ನೆ ಕ್ಲಾಸ್ನಾಗ ನಾವೇನು ಮಾಡಿದ್ದೀವಿ, ಡಿಸ್ಟೆನ್ಸ್ ಅಂದರೆ ಏನಂತ ಹೇಳಿದ್ವಿ, ಡಿಸ್ಪ್ಲೇಸ್ಮೆಂಟ್ ಅಂದರೆ ಹೇಳಿದ್ದೀವಿ. ಇವತ್ತು ಡಿಸ್ಟೆನ್ಸ್ ಮತ್ತು ಡಿಸ್ಪ್ಲೇಸ್ಮೆಂಟಿಗೆ ಡಿಫ್ರೆನ್ಸ್ ಹೇಳಿದ್ವಿ. ಡಿಫ್ರೆನ್ಸ್ ಹೇಳಬೇಕಾದ್ರೆ ಹೊಸ ಟರ್ಮ್ ಬಂದೈತೆ, ಒಂದು 2 ಹೊಸ ಟರ್ಮ್ ಕಲ್ತೀವಿ ನಾವು, ಸ್ಕೇಲಾರ್ ಮತ್ತು ವೆಕ್ಟರ್ ಅಂತ. ಸ್ಕೇಲಾರ್ ಅಂದರೆ ಏನು, ದ ಫಿಸಿಕಲ್ ಕ್ವಾಂಟಿಟಿ ವಿಚ್ ಹ್ಯಾಸ್ ಓನ್ಲಿ ಮ್ಯಾಗ್ನಿಟ್ಯೂಡ್, ಬಟ್ ದ ವೆಕ್ಟರ್ ಮೀನ್ಸ್ ದ ಫಿಸಿಕಲ್ ಕ್ವಾಂಟಿಟಿ ವಿಚ್ ಹ್ಯಾಸ್ ಬೋತ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್. ಇವೆರಡು. ಡಿಸ್ಪ್ಲೇಸ್ಮೆಂಟ್ ಯಾವಾಗಲೂ 0 ಆಗ್ಬೋದು, ನೆಗೆಟಿವ್ ಆಗ್ಬೋದು, ಪಾಸಿಟಿವ್ ಆಗ್ಬೋದು. ಡಿಸ್ಟೆನ್ಸ್ ಹಂಗೆ ಆಗಂಗಿಲ್ಲ, ಪಾಸಿಟಿವ್ ಇರ್ಬೋದು ಇಲ್ಲ 0 ಇರ್ಬೋದು ಅಷ್ಟೇ. ಈ ಥರ ಡಿಫ್ರೆನ್ಸ್ ಮಾಡೋಕ್ಕೆ ಗೊತ್ತಾಗಬೇಕು ನಮಗೆ. ಓಕೆ, ನೆಕ್ಸ್ಟ್ ವಿ ಮೂವ್ ಟು ದ ಒನ್ಸ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಡಿಸ್ಟೆನ್ಸ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್, ಯು ಕ್ಯಾನ್ ಡಿಫೈನ್ ದ ಸ್ಪೀಡ್. ಸ್ಪೀಡ್ ಅಂತ ಹೇಳ್ತೀವಿ. ಸ್ಪೀಡ್ ಅಂದರೆ ಏನು, ವೆಹಿಕಲ್ ಒಳಗಿರೋದಲ್ಲ ಸ್ಪೀಡ್. ಹಾಂ, ಸ್ಪೀಡ್ ಅಂದ್ರೆ ಏನು, ಎಷ್ಟು ಜವ ಅಂತ ಹೇಳ್ತೀವಿ ಕನ್ನಡದಾಗ ನಾವು, ಜವ ಅಂತೀವಿ. ಜವ ಮತ್ತು ವೇಗಕ್ಕೆ ವ್ಯತ್ಯಾಸ ಐತಿ. ವೇಗನ ಬೇರೆ, ಜವನ ಬೇರೆ. ಸ್ಪೀಡ್ ಅಂದರೆ ಜವ, ವೇಗ ಅಲ್ಲ. ಸ್ಪೀಡ್ ಅಂದರೆ ಏನು, ಇಟ್ ಈಸ್ ದ ರೇಷಿಯೋ ಆಫ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಸ್ಪೀಡ್ ಅಂದರೆ ಏನು, ಇಟ್ ಈಸ್ ದ ರೇಷಿಯೋ ಆಫ್, ಡೆಫಿನೇಷನ್ ಹೆಂಗೆ ಬರ್ತೀರಿ, ಇಟ್ ಈಸ್ ದ ರೇಷಿಯೋ ಅಂದರೆ ಈ ಥರ ಮ್ಯಾಗ ಹಿಂಗೆ ಬರೆದ್ರೆ ಅಂದ್ರೆ ರೇಷಿಯೋ ಅಂತ ಹೇಳ್ತಾರೆ. 1/2 ಅದೇ ರೇಷಿಯೋ. 3/4 ಇಟ್ ಈಸ್ ದ ರೇಷಿಯೋ. ಈ ಥರ ಬರೆದ್ರೆ ನಮಗೆ ಏನಂತ ಹೇಳ್ತೀವಿ, ರೇಷಿಯೋ ಅಂತ ಹೇಳ್ತೀವಿ. ಇಟ್ ಈಸ್ ದ ರೇಷಿಯೋ ಆಫ್ ಡಿಸ್ಟೆನ್ಸ್ ಟ್ರಾವೆಲ್ಡ್ by particle, distance traveled by particle during its motion. Its motion. Distance traveled by particle during its motion. During its motion to the time. Time taken to cover that distance. It is the ratio of distance traveled by the particle during its motion to the time taken ಟು ಕವರ್ ದ್ಯಾಟ್ ಡಿಸ್ಟೆನ್ಸ್. ಆ ಡಿಸ್ಟೆನ್ಸ್ ಕವರ್ ಮಾಡಬೇಕಾದ್ರೆ ಎಷ್ಟು ಟೈಮ್ ತೊಗೊಂಡಿರ್ತದಲ್ಲ ಅದಕ್ಕೆ ಏನಂತ ಹೇಳ್ತೀವಿ, ಸ್ಪೀಡ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ನೋಡಿರಿ, ಒಂದು ಪಾರ್ಟಿಕಲ್ ಏದಿಂದ ಜರ್ನಿ ಸ್ಟಾರ್ಟ್ ಮಾಡ್ತದೆ, ಹಿಂಗೆ ಹೋಗೋಕ್ಕೆ 1 ಕಿಲೋಮೀಟರ್ದಾಗ 1 ಕಿಲೋಮೀಟರ್ ಮೂವ್ ಆಗ್ಬೇಕಾದ್ರೆ ಬಿ ಪಾಯಿಂಟಿಗೆ 1 ಕಿಲೋಮೀಟರ್ ಆಗ್ತೈತಿ. ಫಾರ್ ಎಕ್ಸಾಂಪಲ್ ಏದಿಂದ ಬಿ ಹೋಗೋಕ್ಕೆ 1 ಕಿಲೋಮೀಟರ್ ಐತೆ ಅಂತ ತಿಳ್ಕೊಡ್ರಿ. 1 ಕಿಲೋಮೀಟರ್ ಹೋಗಬೇಕಾದ್ರೆ 2 ಮಿನಿಟ್ ಟೈಮ್, 2 ಸೆಕೆಂಡ್ಸ್ ಟೈಮ್ ತೊಗೊಂಡೈತೆ. ಜಸ್ಟ್ ಇಮ್ಯಾಜಿನ್ ಮಾಡಿರಿ, ಡಿಸ್ಟೆನ್ಸ್ ಎಷ್ಟಾಯ್ತು, 1 ಕಿಲೋಮೀಟರ್ ಡಿವೈಡೆಡ್ ಬೈ 2, 1/2. ದಿಸ್ ಈಸ್ ಯುವರ್ ಸ್ಪೀಡ್. ಎಷ್ಟಾಗ್ತೈತಿ 1/2 ಅಂದರೆ 0.5 ಮೀಟರ್ ಪರ್ ಸೆಕೆಂಡ್ ಫಾರ್ 1 ಕಿಲೋಮೀಟರ್. 1 ಮೀಟರ್ ಐತೆ ಅಂತ ತಿಳ್ಕೊಡ್ರಿ. 1 ಮೀಟರ್ ಏದಿಂದ ಬಿಗೆ ಹೋಗ್ಬೇಕಾದ್ರೆ 1 ಮೀಟರ್ ಐತಿ. ಇದು 1 ಮೀಟರ್ ಡಿಸ್ಟೆನ್ಸ್ ಕವರ್ ಮಾಡಬೇಕಾದ್ರೆ ಇಫ್ ಇಟ್ ಟೇಕ್ಸ್ ಅ 2 ಸೆಕೆಂಡ್ ಟೈಮ್, ದೆನ್ 1/2 ಈಸ್ ದ ಸ್ಪೀಡ್. ದಟ್ ಈಸ್ ಅ 0.5 ಮೀಟರ್ ಪರ್ ಸೆಕೆಂಡ್. ಟೋಟಲ್ ಡಿಸ್ಟೆನ್ಸ್ ಹೋಗಿದ್ದಷ್ಟು 1 ಮೀಟರ್. ಎಷ್ಟು ಟೈಮ್ನಾಗ ಹೋಗೈತೆ ಅದು 2 ಸೆಕೆಂಡ್ಸ್. ಅದನ್ನು ನಾವೇನು ಮಾಡ್ತೀವಿ, ಇನ್ನೂ ಸ್ವಲ್ಪ ಹೆಚ್ಚು ಮಾಡ್ಬೇಕಾದ್ರೆ ನೋಡಿರಿ, ಇದು ಹಿಂಗೆ ಹೋಗ್ಬೇಕು, ಸ್ಟ್ರೇಟ್ ಲೈನ್ ಹೋಗ್ಬೇಕಂತೇನಿಲ್ಲ. ಫಾರ್ ಎಕ್ಸಾಂಪಲ್ ನೋಡಿರಿ, ಏದಿಂದ ಬಿಗೆ ಹೋಗಕ್ಕೆ ಹಿಂಗೆ ಹೋಗಿ ತಿಳ್ಕೊರಿ, ಟೋಟಲ್ 2 ಮೀಟರ್ ಐತೆ ಅಂತ ತಿಳ್ಕೊರಿ. ಹಿಂಗೆ ಹೋಗಕ್ಕೆ ಇಲ್ಲಿಂದ ಇಲ್ಲಿಗೆ ಹೋಗಕ್ಕೆ 2 ಮೀಟರ್ ಆಗೈತಿ. ಟೈಮ್ ಎಷ್ಟು ತೊಗೊಳತಿ, 3 ಸೆಕೆಂಡ್ಸ್ ತೊಗೊಳತಿ. 2/3 ಮೀಟರ್ ಪರ್ ಸೆಕೆಂಡ್. ದಿಸ್ ಈಸ್ ಯುವರ್ ಸ್ಪೀಡ್.
total distance traveled divided by distance traveled divided by time. This is called speed. Next, types of speeds ಬರ್ತವೆ. ಇವಾಗ ಬೇರೆ ಬೇರೆ ಟೈಪ್ಸ್ ಬರ್ತಾವೆ. ಏನದು? ಫಸ್ಟ್ ಒನ್ ಇನ್ಸ್ಟಂಟೇನಿಯಸ್ ಸ್ಪೀಡ್. ಇನ್ಸ್ಟಂಟೇನಿಯಸ್ ಸ್ಪೀಡ್ ಅಂತ ಬರುತ್ತೆ. ಇನ್ಸ್ಟಂಟೇನಿಯಸ್ ಸ್ಪೀಡ್ ಅಂದರೆ ಒಂದು ಫಸ್ಟ್ ಕೇಸ್. ಸೆಕೆಂಡ್ ಎವರೇಜ್ ಸ್ಪೀಡ್. ಎವರೇಜ್ ಸ್ಪೀಡ್, instantaneous speed, average speed. Next, uniform speed. Uniform speed. Next, non-uniform speed. Non-uniform speed. ಹಿಂಗೊಂದು 4 ಥರ ಬರ್ತಾವೆ. ಇನ್ನೂ ಭಾಳ ಬರ್ತಾವೆ, ಬಟ್ ಮೇನ್ಲಿ ಇವೆಷ್ಟು ಇವ್ರ ಬಗ್ಗೆ ಹೆಚ್ಚು ಅಭ್ಯಾಸ ಮಾಡ್ತೀವಿ ನಾವು. ಇನ್ಸ್ಟಂಟೇನಿಯಸ್ ಸ್ಪೀಡ್, ಎವರೇಜ್ ಸ್ಪೀಡ್, ಯೂನಿಫಾರ್ಮ್ ಸ್ಪೀಡ್, ನಾನ್ ಯೂನಿಫಾರ್ಮ್ ಸ್ಪೀಡ್. ಇದ್ರ ಬಗ್ಗೆ ಏನು ಡೀಟೇಲ್ ಆಗಿ ನೆಕ್ಸ್ಟ್ ಕ್ಲಾಸ್ನಾಗ ನೋಡೋಣ. ಜಸ್ಟ್ ಐ ವಿಲ್ ಬ್ರೀಫ್ ಆಫ್ ದ ಥಿಂಗ್ಸ್ ವಾಟ್ ವಿ ಡಿಸ್ಕಸ್ಡ್ ಟುಡೇ. ಏನೇನು ಕಲ್ತೀವಿ ಒಂದು ಸಲ ಬ್ರೀಫಾಗಿ ಹೇಳ್ಬಿಡ್ತೀನಿ ನಾನು. ನೋಡಿರಿ, ನಿನ್ನೆ ಕ್ಲಾಸ್ನಾಗ ಡಿಸ್ಟೆನ್ಸ್ ಅಂದರೆ ಏನು ಮಾಡೀವಿ, ಡಿಸ್ಪ್ಲೇಸ್ಮೆಂಟ್ ಅಂದರೆ ಏನು ಕಲ್ತೀವಿ ಹೇಳಿದ್ವಿ. ಅದ್ರ ಬಗ್ಗೆ ಡಿಫ್ರೆನ್ಸ್ ಕಲ್ತೀವಿ. ಆ ಡಿಫ್ರೆನ್ಸ್ ಒಳಗೆ ಹೊಸ 2 ವರ್ಡ್ ಬಂದು ನಮಗೆ, ವೆಕ್ಟರ್ ಮತ್ತು ಸ್ಕೇಲಾರ್ ಅಂಥೇಳಿ. ಅವ್ರ ಬಗ್ಗೆ ಹೇಳೀನಿ. ನೆಕ್ಸ್ಟ್ ನಾವೇನು ಮಾಡ್ತೀವಿ ನೋಡಿರಿ, ನೆಕ್ಸ್ಟ್ ವರ್ಡ್ ಇಂಟ್ರೊಡ್ಯೂಸ್ ಮಾಡೋದು ಸ್ಪೀಡ್. ಸ್ಪೀಡ್ ಅಂದ್ರೆ ಏನು? ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಅಥವಾ ರೇಷಿಯೋ ಆಫ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಇದು ಡೆಫಿನೇಷನ್ ಹೆಂಗೆ ಬರ್ತಾರೆ? ಇಟ್ ಈಸ್ ದ ರೇಷಿಯೋ ಆಫ್ ಡಿಸ್ಟೆನ್ಸ್. ರೇಷಿಯೋ ಆಫ್ ಆಗಬೇಕು, ಒಂದು ವರ್ಡ್ ಬಿಟ್ಟೇನಿ. ರೇಷಿಯೋ ಆಫ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಪಾರ್ಟಿಕಲ್ ಡ್ಯೂರಿಂಗ್ ಇಟ್ಸ್ ಮೋಷನ್ ಟು ದ ಟೈಮ್ ಟೇಕನ್ ಟು ಕವರ್ ದ್ಯಾಟ್ ಡಿಸ್ಟೆನ್ಸ್. ಆ ಡಿಸ್ಟೆನ್ಸ್ ಕವರ್ ಮಾಡ್ಬೇಕಾದ್ರೆ ಎಷ್ಟು ಟೈಮ್ ತೊಗೊಂಡು, ಟೋಟಲ್ ಡಿಸ್ಟೆನ್ಸ್ ಎಷ್ಟು ಡಿಸ್ಟೆನ್ಸ್ ಮೂವ್ ಆಗೈತೆ ಅದು ಡಿವೈಡೆಡ್ ಬೈ ಟೈಮ್ ಟೇಕನ್. ಅದಕ್ಕೆ ಎಕ್ಸಾಂಪಲ್ಸ್ ಹೇಳೀನಿ. ಇನ್ನೊಂದು 4 ಟೈಪ್ ಬರ್ತಾವೆ ಇದ್ರೊಳಗೆ ಸ್ಪೀಡ್ ಒಳಗೆ. ಅವ್ರ ಬಗ್ಗೆ ಡೀಟೇಲಾಗಿ ನೆಕ್ಸ್ಟ್ ಕ್ಲಾಸ್ನಾಗ ನೋಡ್ರು. ಅವ್ರು 4 ಟೈಪ್ಸ್ ಯಾವಾಗ ಇಲ್ಲಿ ಬರ್ಸಿನ. ಓಕೆ, ಥ್ಯಾಂಕ್ ಯು.